Hello students, in this video we learn about infinite ladder network of resistors. Here we have to determine the effective resistance of infinite ladder networks. ಈಗ ಈ ಇನ್ಫೈನೈಟ್ ಲ್ಯಾಡರ್ ನೆಟ್ವರ್ಕ್ಸ್ ರೆಸಿಸ್ಟರ್ಸ್ ಏನದಲ್ಲ ಅದರದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಕಡೆ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನು ಸಾಲ್ವ್ ಮಾಡುವಂತ ನೆಸೆಸಿಟಿ ಬೀಳ್ತದ್ರಿ. ಇನ್ ದಿಸ್ ವಿಡಿಯೋ ಐ ವಿಲ್ ಟೆಲ್ ಯು ಸಮ್ ಶಾರ್ಟ್ಕಟ್ಸ್ ಆಸ್ ವೆಲ್ as tricks by which you will not have any necessity of solving the quadratic equations. ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನು ಸಾಲ್ವ್ ಮಾಡುವಂತ ನೆಸೆಸಿಟಿ ಬೀಳಂಗಿಲ್ಲ. ಓಕೆ, ಕೆಲವೊಂದಿಷ್ಟು ಶಾರ್ಟ್ಕಟ್ಸ್ ನಾ ಹೇಳ್ತೀನಿ, ಕೆಲವೊಂದಿಷ್ಟು ಟ್ರಿಕ್ಸ್ ಮತ್ತು ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ನಾ ಹೇಳ್ತೀನಿ. ಅದ್ರ ಮೇಲೆ ನೀವು ಡೈರೆಕ್ಟ್ ಆಗಿ ಆನ್ಸರ್ ಅನ್ನು ಟಿಕ್ ಮಾಡಬಹುದು. ರೈಟ್, ಓಕೆ. ಸೊ ಹಿಂಗಾಗಿ ನಾ ಇಲ್ಲೇ ಇನ್ಫೈನೈಟ್ ಲ್ಯಾಡರ್ ನೆಟ್ವರ್ಕ್ ಅನ್ನು ಮೂರು ಟೈಪ್ ಕ್ಲಾಸಿಫೈ ಮಾಡ್ಕೊಂಡಿದ್ದೇನೆ. ಸೊ ಈ ಮೂರು ಟೈಪ್ಸ್ ಆಫ್ ಇನ್ಫೈನೈಟ್ ನೆಟ್ವರ್ಕ್ ನಾವು ಡೀಟೇಲ್ ಆಗಿ ತಿಳ್ಕೊಬೇಕ. ಅವತ್ತನ್ನ ಡೀಟೇಲ್ ಆಗಿ ತಿಳ್ಕೊಂಡ್ರೆ ನಮ್ಗೆ ಇಮಿಡಿಯೇಟ್ ಆನ್ಸರ್ಸ್ ಗಳು ಸಾಲ್ವ್ ಮಾಡ್ಲಿಕ್ಕೆ ಅಥವಾ ಟಿಕ್ ಮಾಡ್ಲಿಕ್ಕೆ ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ತದ್ರಿ. ಬಟ್ ಇದನ್ನ ಡೀಟೇಲ್ ಆಗಿ ತಿಳ್ಕೊಬೇಕ್ರಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಕ್ಲಿಯರ್ಲಿ. ರೈಟ್, ಸೊ ಲೆಟ್ ಅಸ್ ಗೋ ಇನ್ ಡೀಟೇಲ್ ಅಬೌಟ್ ದಟ್. ಇಲ್ಲಿ ಫಸ್ಟ್ ಟೈಪ್ ಆಫ್ ಇನ್ಫೈನೈಟ್ ನೆಟ್ವರ್ಕ್ ನ ತಗೊಂಡಿದ್ದೀನಿ, ಟೈಪ್ 1. ರೈಟ್, ಸೊ ಟೈಪ್ 1 ಅಂದ್ರೆ ನೋಡ್ರಿ, ಈಗ ನೋಡ್ರಿ ನಾ ಏನೀಗ ಶಾರ್ಟ್ಕಟ್ಸ್ ಮತ್ತು ರೂಲ್ಸ್ ಹೇಳ್ತೀನಿ. ಇದನ್ನ ನೀವು ಅಪ್ಲೈ ಮಾಡ್ಬೇಕಾದ್ರೆ ಒಂದ್ ರೂಲ್ ನಾವು ಫಿಕ್ಸ್ ಆಗ್ಬೇಕಾ. ಅದು ಏನ್ ರೂಲ್ ಪಾ ಅಂತಂದ್ರೆ R1 ಅಂತ ಏನ್ ರೆಸಿಸ್ಟೆನ್ಸ್ ನಾವು ಡಯಾಗ್ರಾಮ್ ಒಳಗೆ ತಗೋತೀವಿ, ಇಟ್ ಶುಡ್ ಆಲ್ವೇಸ್ ಬಿ ಅ ಹಾರಿಜಾಂಟಲ್ ರೆಸಿಸ್ಟೆನ್ಸ್. R1 ಅಂತಂದ್ರೆ ಇಟ್ ಈಸ್ ಹಾರಿಜಾಂಟಲ್ ರೆಸಿಸ್ಟೆನ್ಸ್. ಆಮೇಲೆ R2 ಅಂತಂದ್ರೆ ಇಟ್ ಈಸ್ ವರ್ಟಿಕಲ್ ರೆಸಿಸ್ಟೆನ್ಸ್. ವರ್ಟಿಕಲ್ ರೆಸಿಸ್ಟೆನ್ಸ್. ಸೊ ಇಲ್ಲೇ ವರ್ಟಿಕಲ್ ರೆಸಿಸ್ಟೆನ್ಸ್ ಯಾವುದು? ದಿಸ್ ಇಸ್ ವರ್ಟಿಕಲ್, ದಿಸ್ ಇಸ್ ವರ್ಟಿಕಲ್. ಸೊ ಹಿಂಗಾಗಿ ಇದನ್ನ ಏನಂತ ಬರಿತೀನಿ? R2 ಅಂತ ಬರಿತೀನಿ. ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಯಾವ್ದ್ರಿ? ದಿಸ್ ಇಸ್ ಹಾರಿಜಾಂಟಲ್, ದಿಸ್ ಇಸ್ ಹಾರಿಜಾಂಟಲ್. ಅದಕ್ಕೆ ನಾ ಇದನ್ನ R1 ಅಂತ ಬರಿತೀನಿ. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಇದು ಇನ್ಫೈನೈಟ್ ನೆಟ್ವರ್ಕ್ ಅದ. ಇನ್ಫೈನೈಟ್ ನೆಟ್ವರ್ಕ್ ಅಂದ್ರೆ ನೋಡ್ರಿ, ಇದ್ರೊಳಗೆ ಒಂದು ಯೂನಿಟ್ ಸೆಲ್ ಇರ್ತದ್ರೆ. ಯೂನಿಟ್ ಸೆಲ್ ಅಂದ್ರೆ ಅದೇನ್ ನೋಡ್ರಿ, ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಏನದಲ್ಲ, ಇದು ಯೂನಿಟ್ ಸೆಲ್ ಅದ್ರಿ. ದಿಸ್ ಇಸ್ ದ ಯೂನಿಟ್ ಸೆಲ್. R1 ಮತ್ತು R2 ಒಂದು ಯೂನಿಟ್ ಸೆಲ್ ಐತಿ. ಇದೇ ಯೂನಿಟ್ ಸೆಲ್ ಏನ್ ಮಾಡಿದಾರೆ? ಕಾಪಿ ಪೇಸ್ಟ್ ಮಾಡ್ಕೊಂತ ಹೋಗಿದ್ದಾರೆ. ಎಲ್ಲಿವರೆಗೂ? ಇನ್ಫಿನಿಟಿ ವರೆಗೂ ನಮ್ಗೆ ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊಂತ ಹೋಗಿದ್ದಾರೆ. ಅದಕ್ಕೆ ಇದನ್ನ ಇನ್ಫೈನೈಟ್ ಲ್ಯಾಡರ್ ನೆಟ್ವರ್ಕ್ ಅಂತ ಕರೀತಾರೆ. ಈಗ ನಾ ಏನ್ ಮಾಡ್ತೀನಿ, ಈ ಇನ್ಫೈನೈಟ್ ಲ್ಯಾಡರ್ ನೆಟ್ವರ್ಕ್ ಏನದಲ್ಲ ಅದ್ರೊಳಗಿಂದ ಈ ಯೂನಿಟ್ ಸೆಲ್ ಅನ್ನ ಸಪರೇಟ್ ಮಾಡ್ತೀನಿ. ಅಂದ್ರೆ ಇವೇನ್ R1 ಮತ್ತು R2 ಫಸ್ಟ್ ಇಲ್ಲಿ ನಾವು ರೌಂಡ್ ಹಾಕಿದ್ದೈತಲ್ಲ, ಈಗ ಇದನ್ನ ಇದ್ರಾಗಿನ್ ಡಿಟ್ಯಾಚ್ ಮಾಡ್ತೇವೆ. ರೈಟ್, ಅದ್ರ ಮುಂದ್ಗಡೆ ನಮ್ಗೆ ಇದೇನು ಇನ್ಫೈನೈಟ್ ನೆಟ್ವರ್ಕ್ ಐತಲ್ಲ, ಈ ಇನ್ಫೈನೈಟ್ ನೆಟ್ವರ್ಕ್ ನಮಗೆ ಆಸ್ ಇಟ್ ಇಸ್ ಇರ್ಲಿ. ದಿಸ್ ಈಸ್ ಇನ್ಫೈನೈಟ್ ನೆಟ್ವರ್ಕ್. ಆ ಇನ್ಫೈನೈಟ್ ನೆಟ್ವರ್ಕ್ ದಾಗಿಂದ ಯೂನಿಟ್ ಸೆಲ್ ನಾವು ತಕೊಂಡಿದೀವಿ. ವಿ ಹ್ಯಾವ್ ರಿಮೂವ್ ದ ಯೂನಿಟ್ ಸೆಲ್. ಈಗ ಇದು ಇನ್ಫೈನೈಟ್ ನೆಟ್ವರ್ಕ್ ಏನದಲ್ಲ, ಇದ್ರದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗ RE ಅಂತ ಇರ್ಲಿ. ಲೆಟ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿಸ್ ಇನ್ಫೈನೈಟ್ ನೆಟ್ವರ್ಕ್ ಬಿ RE. ಆಮೇಲೆ ಈ ಇನ್ಫೈನೈಟ್ ನೆಟ್ವರ್ಕ್ ನ ನಾವು ವಾಪಸ್ ಮತ್ತೆ ಯೂನಿಟ್ ಸೆಲ್ ಕಂಬೈನ್ ಮಾಡ್ಕೋತೇವೆ. ಐ ವಿಲ್ ಅಗೇನ್ ಕಂಬೈನ್ ಇಟ್ ವಿತ್ ಯೂನಿಟ್ ಸೆಲ್. ಅವಾಗ ನಮಗೆ ಸರ್ಕಿಟ್ ಯಾವ ತರ ಕಾಣಿಸ್ತದ್ರಿ? ನಮಗೆ ಸರ್ಕಿಟ್ ಈ ತರ ಕಾಣಿಸ್ತದ ನೋಡ್ರಿ. ದಿಸ್ ಇಸ್ R1, ದಿಸ್ ಇಸ್ R2. ಇದು ನಮಗೆ ಯೂನಿಟ್ ಸೆಲ್ ಐತೆ. ಈ ಯೂನಿಟ್ ಸೆಲ್ ಈ ಇನ್ಫೈನೈಟ್ ನೆಟ್ವರ್ಕ್ ಏನದಲ್ಲ ಅದರ ಎಫೆಕ್ಟಿವ್ ರೆಸಿಸ್ಟೆನ್ಸ್ RE ಅಂತ ನಾವು ತಗೊಂಡಿದೀವಿ. ಸೊ ಹಿಂಗಾಗಿ ಇದು ಇನ್ಫೈನೈಟ್ ನೆಟ್ವರ್ಕ್ ಅಂದ್ರೆ ನಾವು ಒಂದೇ ರೆಸಿಸ್ಟರ್ ಅಂತ ತಗೋತೀನಿ. ಅದರದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಪ್ಪ ಅಂತಂದ್ರೆ RE. ರೈಟ್, ಸೊ ಈಗ ಎ ಮತ್ತು ಬಿ ನಡುವಿಂದ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬೇಕಾಗಿದ್ರಿ. ಸೊ ಇದು ಎ ಅಂಡ್ ಬಿ ನಡುವಿಂದ ಏನ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇರ್ತದಲ್ಲ, ಈವನ್ ದಿಸ್ ವಿಲ್ ಬಿ ಈಕ್ವಲ್ ಟು RE ಓನ್ಲಿ. ಇದು ಎಷ್ಟು ಇರ್ತದ ನೋಡ್ರಿ, ಇನ್ಫೈನೈಟ್ ನೆಟ್ವರ್ಕ್ ಎಷ್ಟು ರೆಸಿಸ್ಟೆನ್ಸ್ ಇರ್ತದ ನೋಡ್ರಿ, ಅಷ್ಟೇ ರೆಸಿಸ್ಟೆನ್ಸ್ ನಮ್ಗೆ ಎ ಬಿ ನಡುವೆ ಇರ್ತದ್ರಿ. ಅಂದ್ರೆ ಇದ್ರ ಮೀನಿಂಗ್ ಏನ? ನೀವ್ ಆ ಯೂನಿಟ್ ಸೆಲ್ ಅದ್ರಾಗಿಂದ ಸಪರೇಟ್ ಮಾಡಿದಾಗೂ ನಮ್ಗೆ ಎಫೆಕ್ಟಿವ್ RE ಅಂತೇಳಿ ಇತ್ತು. ರೈಟ್, ಆ ಯೂನಿಟ್ ಸೆಲ್ ನೀವು ವಾಪಸ್ ಅದಕ್ಕೆ ಕನೆಕ್ಟ್ ಮಾಡಿದ ಕೂಡಲೇನೋ ಅದ್ರದ್ದು ಎಫೆಕ್ಟಿವ್ ನಮ್ಗೆ RE ಅಂತ ಹೇಳಿದ್ರಿ. ಹೇಳ್ತದ್ರಿ, ಏನ್ ಹೇಳ್ತೀನಿ, ಇನ್ಫೈನೈಟ್ ನೆಟ್ವರ್ಕ್ ಸಪೋಸ್ ನಮಗೆ ರೆಸಿಸ್ಟೆನ್ಸ್ ಈಗ 100 ಓಮ್ ಅದ ಅಂತ ಇಟ್ಕೋರಿ. ಯೂನಿಟ್ ಸೆಲ್ ಬಿಟ್ ಇನ್ಫೈನೈಟ್ ರೆಸಿಸ್ಟೆನ್ಸ್ ಅದ ನೆಟ್ವರ್ಕ್ ನಮಗೆ 100 ಓಮ್ ರೆಸಿಸ್ಟೆನ್ಸ್ ಅದ. ಆ ಯೂನಿಟ್ ಸೆಲ್ ನೀವು ವಾಪಸ್ ಅದಕ್ಕೆ ಕನೆಕ್ಟ್ ಮಾಡಿದಾಗ ನಮ್ಗೆ 100 ಓಮ್ ಇರ್ತದ್ರಿ. ಅದು ಹೆಚ್ಚು ಆಗಂಗಿಲ್ಲ, ಕಡಿಮೆನೂ ಆಗಂಗಿಲ್ಲ. ರೈಟ್, ಸೊ ಯೂನಿಟ್ ಸೆಲ್ ನೀವು ನೆಟ್ವರ್ಕ್ ಕನೆಕ್ಟ್ ಮಾಡ್ರಿ ಅಥವಾ ರಿಮೂವ್ ಮಾಡ್ರಿ, ಟೋಟಲ್ ರೆಸಿಸ್ಟೆನ್ಸ್ ಇಸ್ ಗೋಯಿಂಗ್ ಟು ಬಿ ಸೇಮ್. ವೈ? ಯಾಕಂದ್ರೆ ಇದು ಒಂಥರ ಹಿಂಗ್ರಿ, ಈಗ ನಮಗೊಂದು ನದಿ ಅದ ರೀ. ಆ ನದಿ ಒಳಗಿಂದ ಒಂದು ಬಕೆಟ್ ನೀರ್ನ ತೆಗದ್ದಿ ಅಂದ್ರೆ ಅಲ್ಲಿ ಏನು ಉಳಿತೀರಿ? ನದಿನ ಉಳಿತೀರಿ. ಆ ಒಂದು ಬಕೆಟ್ ನೀರು ವಾಪಸ್ನ ಹಾಕಿ ಅಂದ್ರೆ ಮತ್ತೆ ಅಲ್ಲಿ ಏನು ಉಳಿತ್ರಿ? ನದಿನ ಉಳಿತ್ರಿ. ಸೊ ನದಿಗೆ ಏನು ಫರ್ಕ್ ಬೀಳಂಗಿಲ್ರಿ, ಹಂಗ್ರಿ ಇದು. ರೈಟ್, ಸೊ ಯೂನಿಟ್ ಸೆಲ್ ನೀವು ಕನೆಕ್ಟ್ ಮಾಡ್ರಿ ಅಥವಾ ರಿಮೂವ್ ಮಾಡ್ರಿ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಗೋಯಿಂಗ್ ಟು ಬಿ ಸೇಮ್ ಅಂತ. ಇದು ಕ್ಲಿಯರ್ ಅದರಿ? ಇದು ಗೊತ್ತಾಯ್ತ್ರಿ? ಓಕೆ, ಈಗ ನೋಡ್ರಿ, ನಾ ಈಗ ಫಸ್ಟ್ ಇದ್ರದ ಕಾಂಬಿನೇಷನ್ ಏನದ ಅದನ್ನ ಬರಿತೇನ್ರ. ಕಾಂಬಿನೇಷನ್ ಮ್ಯಾಗ ನಾ ಈ ಟೈಪ್ ಗಳನ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ.
ಇನ್ಫೈನೈಟ್ ನೆಟ್ವರ್ಕ್ ಟೈಪ್ಸ್ ಗಳನ್ನ ನಾ ಕಾಂಬಿನೇಷನ್ ಮ್ಯಾಗನ ಕ್ಲಾಸಿಫೈ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲ ನೋಡ್ರಿ ಕಾಂಬಿನೇಷನ್ ಯಾವ ತರದ ಆರ್ ಇ ಮತ್ತು R2 ಯಾವ ತರ ಅದಾವ್ರಿ, ದೇ ಆರ್ ಇನ್ ಪ್ಯಾರಲಲ್. ಸೊ ಇಲ್ಲಿ ನಾ ಬರೀತೀನಿ R2 ಅಂದ್ರ ವರ್ಟಿಕಲ್ ರೆಸಿಸ್ಟೆನ್ಸ್ ರೀ. R2 is in parallel with RE. R2 is in parallel with RE. R2 is in parallel with RE and this parallel combination is in series with R1. R1 ಜೊತೆ series ಒಳಗದರಿ. That is in series with R1. R1 ಜೊತೆ series ಒಳಗದ. So ಇದು ನಮಗೆ total resistance ಆಯ್ತ್ರಿ infinite network ಅದ. Right? The combination I have written. ಈ total resistance ನೀವು ಇಲ್ಲಿ ಒಂದು ತಿಳ್ಕೊರಿ, total resistance ಅಂದ್ರು RE ನೇ, effective resistance between AB ಅಂದ್ರು RE ನ. ಸೊ ಈ ಟೋಟಲ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನದಲ್ಲ, ದಿಸ್ ವಿಲ್ ಬಿ ಆಲ್ವೇಸ್ ಗ್ರೇಟರ್ ದೆನ್ R1 ಕಿಂತನೂ ಜಾಸ್ತಿ ಇರ್ತದ್ರಿ. ಸೊ ಈ ಟ್ರಿಕ್ ನೆನ್ಪಿಟ್ಕೋರಿ, ಸರ್ಕಿಟ್ ನಮ್ಗೆ ಈ ತರ ಇತ್ತು, ಕಾಂಬಿನೇಷನ್ ನಮ್ಗೆ ಈ ತರ ಇತ್ತಂದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ AB ಏನಿರ್ತದಲ್ಲ, ದಿಸ್ ವಿಲ್ ಬಿ ಗ್ರೇಟರ್ ದೆನ್ R1. ಇದು R1 ಕಿಂತನೂ ಜಾಸ್ತಿ ಇರ್ತದ್ರಿ. ಇದು ಫಸ್ಟ್ ಟ್ರಿಕ್ ರೇ, ಇದ್ ನೆನ್ಪಿಟ್ಕೋರಿ. ಕಾಂಬಿನೇಷನ್ ಹಿಂಗಿರ್ಬೇಕು, ಮತ್ತೆ ಕಾಂಬಿನೇಷನ್ ಹಿಂಗಿರ್ಬೇಕು. R1 ಅಂದ್ರೆ ಹಾರಿಜಾಂಟಲ್ ರೆಸಿಸ್ಟೆನ್ಸ್, R2 ಅಂದ್ರೆ ವರ್ಟಿಕಲ್ ರೆಸಿಸ್ಟೆನ್ಸ್. ಈ ತರ ಕಾಂಬಿನೇಷನ್ ಇದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಗ್ರೇಟರ್ ದೆನ್ R1 ಕಿಂತನೂ ಜಾಸ್ತಿನೇ ಇರ್ತದ್ರಿ. ಕ್ಲಿಯರ್? ಓಕೆ. ಇನ್ನ ಇಲ್ಲೇ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಹೇಳ್ತೇನ್ರಿ ನಾನು ನಿಮಗೆ. ಐ ವಿಲ್ ಟೆಲ್ ಯು ಅ ಶಾರ್ಟ್ ಕಟ್ ಫಾರ್ಮುಲಾ ಯೂಸಿಂಗ್ ವಿಚ್ ಯು ಕ್ಯಾನ್ ಸಾಲ್ವ್ ಆರ್ ಯು ಕ್ಯಾನ್ ಗೆಟ್ ದ ಆನ್ಸರ್ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಅಂಡ್ ದೇರ್ ವಿಲ್ ಬಿ ನೋ ನೀಡ್ ಆಫ್ ಸಾಲ್ವಿಂಗ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಬರೋದಿಲ್ರಿ ಇಲ್ಲಿ. ನೀವು ಕ್ವಾಡ್ರಾಟಿಕ್ ಇಕ್ವೇಷನ್ ದಿಂದ ಎಸ್ಕೇಪ್ ಆಗ್ಲಿಕ್ಕೆ ನಾನು ನಿಮಗೆ ಇದು ಶಾರ್ಟ್ ಕಟ್ ಫಾರ್ಮುಲಾ ಹೇಳ್ತೀನಿ. ಸೊ ಶಾರ್ಟ್ ಕಟ್ ಫಾರ್ಮುಲಾ ಏನದ, RE is equal to R1 plus root of R1 square plus 4R1 into R2 divided by 2. ಇಷ್ಟು ನಮಗೆ ಶಾರ್ಟ್ ಕಟ್ ಫಾರ್ಮುಲಾ ಅದ ರೀ. ಈ R1 ವ್ಯಾಲ್ಯೂ R2 ವ್ಯಾಲ್ಯೂ ಎಷ್ಟು ಇರ್ಲಿ, ನಿಮ್ಗೆ ಸರ್ಕಿಟ್ ಈ ತರ ಇತ್ತಪ್ಪ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ರಿ, ಅದ್ರೊಳಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ, ವಿದಿನ್ 2 steps ನಿಮ್ಗೆ ಆನ್ಸರ್ ಬರ್ತದ್ರಿ. ಕ್ಲಿಯರ್ ಅದ್ರಿ? ಓಕೆ. ಸೊ ದಿಸ್ ಇಸ್ ದ ಶಾರ್ಟ್ ಕಟ್ ಟು ಸಾಲ್ವ್ ದಿಸ್ ಟೈಪ್ ಆಫ್ ನೆಟ್ವರ್ಕ್. ಟೈಪ್ 1 ನೆಟ್ವರ್ಕ್ ಸಾಲ್ವ್ ಮಾಡ್ಲಿಕ್ಕೆ ಇದು ನಮಗೆ ಶಾರ್ಟ್ ಕಟ್ ಅದ ರೀ. ನಿಮಗೆ 2-3 ಸ್ಟೆಪ್ನಾಗ ಆನ್ಸರ್ ಬಂದೇ ಬರ್ತದ್ರಿ, ಈಸಿಲಿ ಬರ್ತದೆ. ರೈಟ್? ಓಕೆ. ಇನ್ ಇದ್ರೊಳಗೆ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಅದಾವ್ರೆ, ಅಂದ್ರೆ ಎಷ್ಟು ವೆರೈಟಿ ಆಫ್ ಕ್ವಶನ್ಸ್ ಇದ್ರೊಳಗೆ ಇಲ್ಲಿವರೆಗೂ ಬಂದಾವ, ಆ ಎಲ್ಲಾ ವೆರೈಟಿ ಆಫ್ ಕ್ವಶನ್ಸ್ ಗಳನ್ನ ಅನಲೈಸ್ ಮಾಡಿ ಈ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಗಳನ್ನ ರೆಡಿ ಮಾಡಿದ್ದಾರೆ. ಸೊ ಈಗ ನಾ ಏನ್ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಕೊಡ್ತೀನಿ, ಈ ತರ ಬಂದ್ರೆ ಆನ್ಸರ್ ಇಷ್ಟೇ ಇರ್ತದ್ರಿ. ಸೊ ನೀವು ಡೈರೆಕ್ಟ್ಲಿ ಟಿಕ್ ಮಾಡಬಹುದು, ಇದ ಆನ್ಸರ್ ಅಂತ ಹೇಳಿ ನೀವು ಡೈರೆಕ್ಟ್ಲಿ ಟಿಕ್ ಮಾಡಬಹುದು. ಅದ್ರೊಳಗೆ ಫಸ್ಟ್ ಒನ್ ನೋಡ್ರಿ, ಅದ್ರೊಳಗೆ ಫಸ್ಟ್ ಒನ್ ಏನಂದ್ರೆ ಇಫ್ R1 is equal to R2 is equal to R, ಇವು ಎರಡು ಈಕ್ವಲ್ ಇದ್ದು ಅಂತ ಇಟ್ಕೊಡಿ. If these both are equal and the combination is like this, effective resistance ಅಥವಾ equivalent resistance will be equal to √5 plus 1 divided by 2 into R. ಇಷ್ಟು ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇರ್ತದ್ರಿ. ಕಾಂಬಿನೇಷನ್ ಹಿಂಗಿರ್ಬೇಕ, R1 ಮತ್ತು R2 ಈಕ್ವಲ್ ಇರ್ಬೇಕ. ಸೊ ಈ ತರ ಕೇಸಸ್ ಬಂದಾವ್ರಿ ಬಾಳ ಕಡೆ. ರೈಟ್? ಸೊ ಈ ತರ ಕೇಸ್ ಬಂದ್ರೆ ಡೈರೆಕ್ಟ್ ಆಗಿ ಇದೇ ರಿಸಲ್ಟ್ ಅಂತ ನಿಮಗೆ ನೆನ್ಪು ಉಳಿದ್ರೆ ಬಹಳ ಚಲೋ ರೀ. ನೀವು ಡೈರೆಕ್ಟ್ ಆಗಿ ಇಷ್ಟು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನಿಮ್ಗೆ ಅದೇ ಸಪೋಸ್ ನೀವು ಇದು ನೆನ್ಪಿಟ್ಕೊಳ್ಳೋರು ಇಲ್ಲಾಗಿದ್ರಿ, ಈ ಶಾರ್ಟ್ ಕಟ್ ಆದ್ರೂ ನೆನ್ಪಿಟ್ಕೋರಿ, ಈ ತರಲೇ ನಿಮ್ಗೆ ಇದು ರಿಸಲ್ಟ್ ಬಂದ ಬರ್ತದ್ರಿ. R1 ಮತ್ತು R2 R ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಇಷ್ಟು ರಿಸಲ್ಟ್ ನಿಮಗೆ ಬಂದ ಬರ್ತದ್ರಿ. ಓಕೆ. ಇದ್ರೊಳಗೆ ಸೆಕೆಂಡ್ ಕೇಸ್ ನೋಡ್ರಿ. ಇಫ್ R1 is equal to 2 times of R2 ಅಂದ್ರೆ ಹಾರಿಜಾಂಟಲ್ ರೆಸಿಸ್ಟೆನ್ಸ್ ವರ್ಟಿಕಲ್ ರೆಸಿಸ್ಟೆನ್ಸ್ ಡಬಲ್ ಇತ್ತಪ್ಪ ಅಂತಂದ್ರೆ ನೋಡ್ರಿ, R1 is equal to 2 times of R2 ಇದ್ದಾಗ್ರಿ ಇಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ನಮಗೆ ಎಷ್ಟಿರ್ತದಪ್ಪ ಅಂದ್ರೆ √3 plus 1 times of R ಇರ್ತದ್ರಿ. ಬಟ್ ಏನ ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಏನದಲ್ಲ, ಇದು 2 times of ವರ್ಟಿಕಲ್ ರೆಸಿಸ್ಟೆನ್ಸ್ ಇರಬೇಕು. ಇಷ್ಟು ನಮಗೆ ಆನ್ಸರ್ ಇರ್ತದ್ರಿ. ಕರೆಕ್ಟ್? ನೆಕ್ಸ್ಟ್, ಇಫ್ R2 is equal to 2 times of R1 ಇತ್ತಂತ ಇಟ್ಕೋರಿ. R2 is equal to 2 times of R1 ಅಂದ್ರೆ ವರ್ಟಿಕಲ್ ರೆಸಿಸ್ಟೆನ್ಸ್ ಇಸ್ ಟ್ವೈಸ್ ಆಫ್ ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಇತ್ತಪ್ಪ ಅಂದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಥವಾ ಇಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು 2 times of R1. 2 times of R1 ಇಷ್ಟು ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇರ್ತದ್ರಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡ್ರಿ, ಇದು ನಮಗೆ R2 ಇರ್ಬೇಕ್ರೆ ದಿಸ್ ಹ್ಯಾಸ್ ಟು ಬಿ R2. ಓಕೆ. ಸೊ ಈ ತರ ನಮ್ಗೆ ಏನಾದ್ರೂ ಕಂಡೀಷನ್ಸ್ ಇದ್ರೆ ಡೈರೆಕ್ಟಿವ್ ಆಪ್ಷನ್ಸ್ ನಿಮ್ಗಲ್ಲಿ ಇರ್ತಾವ್ರಿ. ಈ ರಿಸಲ್ಟ್ಸ್ ಗಳನ್ನ ನೀವು ಡೈರೆಕ್ಟ್ ಟಿಕ್ ಮಾಡಬಹುದು. ಇಲ್ಲ ಇದು ಒಂದು ಶಾರ್ಟ್ ಕಟ್ ಫಾರ್ಮುಲಾ ನೆನ್ಪಿಟ್ಕೊಡಿ, ಟೈಪ್ 1 ಇನ್ಫೈನೈಟ್ ರೆಸಿಸ್ಟೆನ್ಸ್ ಲ್ಯಾಡರ್ ನೆಟ್ವರ್ಕ್. ಇದು ಒಂದು ಶಾರ್ಟ್ ಕಟ್ ಫಾರ್ಮುಲಾ ನೆನ್ಪಿಟ್ಕೊಡಿ. ನಿಮಗೆ ಈ ಶಾರ್ಟ್ ಕಟ್ ಫಾರ್ಮುಲಾದಿಂದ 2 ಸ್ಟೆಪ್ ಒಳಗೆ ನಿಮ್ಗೆ ಆನ್ಸರ್ ಬಂದೇ ಬರ್ತದ್ರಿ. ಕ್ಲಿಯರ್? ಓಕೆ. ವಿಲ್ ಗೋ ಫಾರ್ ಟೈಪ್ 2 ನೌ. ಎಲ್ಲಾ ಟೈಪ್ಸ್ ಒಳಗ R1 ಅಂದ್ರ ಹಾರಿಜಾಂಟಲ್ ರೆಸಿಸ್ಟೆನ್ಸ್ ರೀ, R2 ಅಂತಂದ್ರ ವರ್ಟಿಕಲ್ ರೆಸಿಸ್ಟೆನ್ಸ್ ರೀ. ಸೊ ನೆನ್ಪಿಟ್ಕೊಡಿ, I have divided classified the infinite networks in 3 types. ಸೊ ಈ 3 ಟೈಪ್ಸ್ ಒಳಗ R1 ಮತ್ತು R2 ಅಂತ ಏನದಾವಲ್ಲ, R1 ಅಂದ್ರೆ ಹಾರಿಜಾಂಟಲ್ ರೆಸಿಸ್ಟೆನ್ಸ್, R2 ಅಂದ್ರೆ ವರ್ಟಿಕಲ್ ರೆಸಿಸ್ಟೆನ್ಸ್.
ನೆಕ್ಸ್ಟ್ ನೋಡ್ರಿ, ಇದು ಪಾಯಿಂಟ್ ಎ ಮತ್ತು ಬಿ. ಈಗ ಇಲ್ಲಿ ಯೂನಿಟ್ ಸೆಲ್ ಐಡೆಂಟಿಫೈ ಮಾಡ್ರಿ. ಐಡೆಂಟಿಫೈ ದ ಯೂನಿಟ್ ಸೆಲ್ ಹಿಯರ್. ಇಲ್ಲ ನೋಡ್ರಿ, ಯೂನಿಟ್ ಸೆಲ್ ನಮಗೆ ಇಲ್ಲದ ನೋಡ್ರಿ, ದಿಸ್ ಇಸ್ ದ ಯೂನಿಟ್ ಸೆಲ್. ಇದು ನಮಗೆ ಯೂನಿಟ್ ಸೆಲ್ ಐತ್ರಿ, R1 R2. ಅದನ್ನ ಏನ್ ಮಾಡಿದಾರ್ರಿ, ಕಾಪಿ ಪೇಸ್ಟ್ ಮಾಡ್ಕೊಂತ ಹೋಗಿದ್ದಾರೆ ಎಲ್ಲಿವರೆಗೂ, ಇನ್ಫೈನೈಟ್ ವರೆಗೂ. ಕರೆಕ್ಟ್. ಸೊ ಇಲ್ಲೇ ನಾವೀಗ ಮತ್ತೆ ಆಗಲೇ ನಾವು ಹೆಂಗ್ ತಗೊಂಡಿದ್ವಿ, ಇನ್ಫೈನೈಟ್ ನೆಟ್ವರ್ಕ್ ಮತ್ತು ಯೂನಿಟ್ ಸೆಲ್ ಸಪರೇಟ್ ಮಾಡ್ಕೊಂಡಿದ್ವಿ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ಇನ್ಫೈನೈಟ್ ನೆಟ್ವರ್ಕ್ ನಾವು ಬರ್ದಿದ್ವಿ ಏನಂತಾರೆ, effective resistance of infinite network we had written it as RE. ಆಮೇಲೆ ವಾಟ್ ಇಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಬಿ, ಇದನ್ನು ನಾವು RE ಅಂತ ಹೇಳಿ ತಗೊಂಡಿದ್ವಿ. ಯಾಕಂತ ನಮಗೆ ಗೊತ್ತದೆ. ಸೊ ಇದು ಎಲ್ಲಾ ಟೋಟಲ್ ಇನ್ಫೈನೈಟ್ ನೆಟ್ವರ್ಕ್ ಏನದಲ್ಲ, ಈ ಇನ್ಫೈನೈಟ್ ನೆಟ್ವರ್ಕ್ ನಾವು ಒಂದೇ ರೆಸಿಸ್ಟೆನ್ಸ್ ಅಂತ ಈಗ ತಗೋತೀವಿ RE ಅಂತೇಳಿ. ಅದನ್ನ ಸಿಂಪ್ಲಿಫೈಡ್ ಸರ್ಕ್ಯೂಟ್ ನಾವು ತೆಗೆದ್ರೆ ಈ ತರ ಬರ್ತದ್ರಿ. ವಿ ವಿಲ್ ಗೆಟ್ ಇಟ್ ಲೈಕ್ ದಿಸ್. ಸಿ ದಿಸ್ ಇಸ್ R2, ಇದು R2 ಅದರಿ, ಇದು R1 ಅದರಿ, ಇದು ನಮ್ಗೆ R ಇಕ್ವಿವಾಲೆಂಟ್ ರೀ. ಸೊ ಇಷ್ಟೇ ರೆಸಿಸ್ಟೆನ್ಸ್ ನಮ್ಗೆ ಇಲ್ಲೂ ಇರ್ತೈತ್ರಿ, ಇಲ್ಲೂ ರೆಸಿಸ್ಟೆನ್ಸ್ ನಮ್ಗೆ ಅಷ್ಟೇ ಇರ್ತೈತ್ರಿ, RE ಅಂತೇಳಿ. ದಿಸ್ ಇಸ್ ಎ ಮತ್ತು ದಿಸ್ ಇಸ್ ಬಿ. ಈ ಕೇಸ್ ಒಳಗೆ ನೋಡ್ರಿ, ಟ್ರಿಕ್ ನೆನ್ಪಿಟ್ಕೊಡಿ, ಇದೇನ್ ನಮ್ಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅದಲ್ರಿ ಇಲ್ಲಿ RE ಅಂತೇಳಿ. ಈ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ, ದಿಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಆಲ್ವೇಸ್ ಬಿ ಲೆಸ್ ದೆನ್ R2. ಇದು ಯಾವಾಗೂ R2 ಕಿಂತ ಕಡಿಮೆ ಇರ್ತದ್ರಿ. ಅಲ್ಲೇ R1 ಕಿಂತ ಜಾಸ್ತಿ ಇತ್ತ. ಇಲ್ಲಿ ನೋಡ್ರಿ, ವಿ ಹ್ಯಾಡ್ ರಿಟರ್ನ್ ದೇರ್, ಅಲ್ಲೇ ನಾವು ಬರ್ಕೊಂಡಿದ್ವಿ, ಇಟ್ ವಾಸ್ ಗ್ರೇಟರ್ ದೆನ್ R1 ಕಿಂತ ದೊಡ್ಡದ ಅಂತ ನಾವು ಬರ್ದಿದ್ವಿ. ಈಗ ನಾವು ಬರತ್ತೀವಿ, ಇಟ್ ಈಸ್ ಲೆಸ್ ದೆನ್ R2 ಅಂತ ಹೇಳಿ. ಈ ರೆಸಿಸ್ಟೆನ್ಸ್ ಗಿಂತನೂ ಕಡಿಮೆ ಇರ್ತದೆ. ಸೊ ಫಸ್ಟ್ ಇಲ್ಲಿ ಕಾಂಬಿನೇಷನ್ಸ್ ಬರೀರಿ. ಕಾಂಬಿನೇಷನ್ಸ್ ನೋಡ್ರಿ ಯಾವ ತರ ಅದಾವ. ವಾಟ್ ಕಾಂಬಿನೇಷನ್ಸ್ ವಿ ಹ್ಯಾವಿಂಗ್, ಸಿ ಇಕ್ವಿವಾಲೆಂಟ್ ರೆಸಿಸ್ಟೆನ್ಸ್ ಇನ್ಫೈನೈಟ್ ನೆಟ್ವರ್ಕ್ ಅದ, R1 ಜೊತೆ ಸಿರೀಸ್ ಒಳಗದೆ. ಸೊ RE is in series with R1, RE is in series with R1. ಆಮೇಲೆ ಈ ಕಾಂಬಿನೇಷನ್ ನಮಗೆ R2 ಜೊತೆ ಪ್ಯಾರಲಲ್ ಒಳಗದ್ರಿ. ದಿಸ್ ಇಸ್ ಇನ್ ಪ್ಯಾರಲಲ್ ವಿತ್ R2. ಈ ತರ ನಮಗೆ ಕಾಂಬಿನೇಷನ್ ಅದರಿ. ಸೊ ಈ ಟೋಟಲ್ ರೆಸಿಸ್ಟೆನ್ಸ್ ಏನದಲ್ಲ, ದಟ್ ವಿಲ್ ಬಿ ಲೆಸ್ ದೆನ್ R2. ಅದು R2 ಕಿಂತನೂ ಕಡಿಮೆ ಇರ್ತದ್ರಿ. ದಿಸ್ ಇಸ್ ದ ಟ್ರಿಕ್. ಇದು ಟ್ರಿಕ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಇದ್ರೊಳಗೆ ಒಂದು ಕೇಸ್ ಬರ್ತದ್ರೆ, ಇಲ್ಲಿ ನಮಗ್ ಒಂದು ಕೇಸ್ ಬರ್ತದೆ. R1 ನಮಗ 2R ಇತ್ತು, R2 ನಮಗ R ಇತ್ತಪ್ಪ ಅಂತಂದ್ರೆ ಇದ್ರದ್ದು ಸ್ಟ್ಯಾಂಡರ್ಡ್ ರಿಸಲ್ಟ್ ಹೇಳ್ತೇನ್ರಿ ನಾನು ನಿಮಗೆ. R1 is equal to 2 times of R and R2 is equal to R ಅಂತ ಹೇಳಿ. ಅಥವಾ ನೀವು ಇದನ್ನ ಹಿಂಗೂ ಬರಿಬಹುದು, R1 is equal to 2 times of R2 ಅಂತ ಹೇಳಿ ಬರಿಬಹುದು. ಈ ತರ ಕಾಂಬಿನೇಷನ್ ಇದ್ದಾಗ ಇದು R1 ನಮಗ R2 2 ಟೈಮ್ಸ್ ಇತ್ತಪ್ಪ ಅಂತಂದ್ರೆ ಫೈನಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ ಎಷ್ಟು ಇರ್ತದಪ್ಪ ಅಂದ್ರೆ √3 - 1 ಟೈಮ್ಸ್ ಆಫ್ R2 ಇರ್ತದ್ರಿ. √3 - 1 ಟೈಮ್ಸ್ ಆಫ್ R2. This much will be the effective resistance if R1 is equal to 2 times of R2. If R1 is equal to 2 times of R2, effective will be √3 - 1 into R2. ಇಷ್ಟು ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇರ್ತದ್ರಿ. ಸೊ ಒಂದು ಟ್ರಿಕ್ ಗೊತ್ತಾಯ್ತು, ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ನಮಗೆ ಗೊತ್ತಾಯ್ತು. ಟೈಪ್ 2 ಇನ್ಫೈನೈಟ್ ನೆಟ್ವರ್ಕ್ ಅದ್ರಿ. ಈಗ ಟೈಪ್ 1 ಮತ್ತೆ ಟೈಪ್ 2 ಇನ್ಫೈನೈಟ್ ನೆಟ್ವರ್ಕ್ಸ್ ಏನದಾವ, ಏನ್ ಶಾರ್ಟ್ ಕಟ್ ಮತ್ತೆ ಏನ್ ಟ್ರಿಕ್ಸ್ ನಾವು ಈಗ ಹೇಳಿದಿವಿ, ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ನಾವು ತಿಳ್ಕೊಂಡಿದೀವಿ. ಅವತ್ತು ನಾವೀಗ ಒಂದು 2 ಕ್ವೆಶನ್ಸ್ ಅಪ್ಲೈ ಮಾಡಿ ನೋಡೋಣ. ಓಕೆ, ಸೊ ಈಗ ನೋಡ್ರಿ, ನೆಕ್ಸ್ಟ್ ವಿಲ್ ಗೋ ಫಾರ್ ಅ ಕ್ವೆಶನ್. ಈ ಕ್ವೆಶನ್ ನೋಡ್ರಿ, ಸೊ ಇಲ್ಲೇ ನಮ್ಮ ಕ್ವೆಶನ್ ಒಳಗೆ ಏನ್ ಕೊಟ್ಟಾರ ನೋಡ್ರಿ, ದ ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ಸ್ ಎ ಅಂಡ್ ಬಿ ಆಫ್ ಅನ್ ಇನ್ಫೈನೈಟ್ ನೆಟ್ವರ್ಕ್ ಆಫ್ ರೆಸಿಸ್ಟೆನ್ಸಸ್, ಈಚ್ 1 ohm ಕನೆಕ್ಟೆಡ್ ಆಸ್ ಶೋನ್. ಈಚ್ ಆಫ್ 1 ohm ಇಸ್ ಕನೆಕ್ಟೆಡ್ ಆಸ್ ಶೋನ್ ಇನ್ ದ ಫಿಗರ್. ಸೊ ಈಗ ನೋಡ್ರಿ, ಕೇಸ್ ಯಾವ್ದದ್ರಿ, ಇದು ಫಸ್ಟ್ ಟೈಪ್ ನೆಟ್ವರ್ಕ್, ಸೆಕೆಂಡ್ ಟೈಪ್ ನೆಟ್ವರ್ಕ್. ಈ ರೆಸಿಸ್ಟೆನ್ಸ್ ನೋಡ್ರಿ ನಮ್ಗೆ ಗೊತ್ತಾಗ್ತದೆ ಇದು ಫಸ್ಟ್ ಟೈಪ್ ನೆಟ್ವರ್ಕ್ ಅಂತ. ಫಸ್ಟ್ ಟೈಪ್ ನೆಟ್ವರ್ಕ್ ಒಳಗೆ ನಾವು ಅಲ್ಲಿ ಸ್ಟ್ಯಾಂಡರ್ಡ್ ರಿಸಲ್ಟ್ ಒಂದು ಬರ್ಕೊಂಡಿದ್ವಿ. ನೀವು ಶಾರ್ಟ್ಕಟ್ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ಬರೋದೈತಿ. ನಾವೀಗ ಸ್ಟ್ಯಾಂಡರ್ಡ್ ರಿಸಲ್ಟ್ ಒಂದು ಬರ್ದಿದ್ವಿ. ಆ ಸ್ಟ್ಯಾಂಡರ್ಡ್ ರಿಸಲ್ಟ್ ಪ್ರಕಾರ ನಮಗೆ ಇಲ್ಲಿ ಆನ್ಸರ್ ಎಷ್ಟು ಬರ್ಬೇಕು ಹೇಳ್ರಿ. ಸ್ಟ್ಯಾಂಡರ್ಡ್ ರಿಸಲ್ಟ್ ನೆನ್ಪ್ ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಎಷ್ಟು ಬರ್ಬೇಕ್ರಿ. ಸೊ ಐ ವಿಲ್ ಡೈರೆಕ್ಟ್ಲಿ ಟೇಕ್ ದ ಆನ್ಸರ್. ಎಷ್ಟು ನಮಗೆ ಆನ್ಸರ್ ಇರ್ತದ್ರಿ ನೋಡ್ಕೊಂಡು ನೋಡ್ರಿ ಬೇಕಾರೆ. ಇಲ್ಲ ಜಸ್ಟ್ ನೀವು ನೋಡ್ರಿ, ಸಿ ಸ್ಟ್ಯಾಂಡರ್ಡ್ ರಿಸಲ್ಟ್ ನೋಡ್ರಿ. ಇಲ್ಲ ನಮಗೆ ಏನದ, ಇಫ್ R1 is equal to R2 is equal to R, ನೆಟ್ವರ್ಕ್ ಅಂತೂ ಈ ತರ ನಮ್ಗೆ ಅದರ. ಸೊ R1 is equal to R2 ಎರಡು ಈಕ್ವಲ್ ಇದ್ವು ಅಂದ್ರೆ √5 + 1 ಡಿವೈಡೆಡ್ ಬೈ 2 into R ಅಂತ ನಾನು ನಿಮ್ಗೆ ಹೇಳಿದ್ದೆ, ರೈಟ್. ಸೊ ಅದೇ ತರ ನೆಟ್ವರ್ಕ್ ಅದ್ರಿ. R1 and R2 ಆರ್ ಈಕ್ವಲ್ ಇದ್ರೆ ನಮ್ಗೆ √5 + 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ R. R ಅಂದ್ರೆ 1 ohm ಅದ್ರಿ. ಸೊ ಇಷ್ಟು ನಮ್ಗೆ ಆನ್ಸರ್ ಇರ್ತದ್ರಿ. ಡೈರೆಕ್ಟ್ ನಮ್ಗೆ ಸ್ಟ್ಯಾಂಡರ್ಡ್ ರಿಸಲ್ಟ್ ಅವ್ರು ನೆನ್ಪಿಟ್ಕೊಂಡ್ರೆ, ನೆಟ್ವರ್ಕ್ ಐಡೆಂಟಿಫೈ ಮಾಡ್ಕೊಂಡ್ರೆ ಇಮಿಡಿಯೇಟ್ ನೀವು ಆನ್ಸರ್ ಇದೆ ಅಂತ ಟಿಕ್ ಮಾಡಬಹುದು. ಕ್ಲಿಯರ್? ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ನಾವು. ಓಕೆ, ಇಲ್ಲೇ ನೋಡ್ರಿ, ಇದು ನಮ್ಗೆ ಅದೇ ಟೈಪ್ ಆಫ್ ನೆಟ್ವರ್ಕ್ ಅದರಿ. ದಿಸ್ ಇಸ್ ಆಲ್ಸೋ ಆಫ್ ದ ಸೇಮ್ ಟೈಪ್ ಆಫ್ ನೆಟ್ವರ್ಕ್. ಇಷ್ಟ ಏನ, ಇಲ್ಲೊಂದು ಬ್ಯಾಟ್ರಿ ಕೊಡಿದ್ರೆ ಬ್ಯಾಟ್ರಿದಿಂದ ತಲೆ ಕೆಡಿಸ್ಕೊಬೇಡ್ರಿ. ಈಗ ನಮಗೆ ಎ ಬಿ ನಡುವಿನ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ ಬೇಕಾಗಿತ್ತು. ವಿ ವಾಂಟ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಬಿ. ಸೊ ವಿಚ್ ಟೈಪ್ ಆಫ್ ನೆಟ್ವರ್ಕ್ ಇಸ್ ದಿಸ್? ಟೈಪ್ 1. ಟೈಪ್ 1 ಒಳಗೆ ನಮ್ಗೆ ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಏನದ ಅದನ್ನ ನಾವು R1 ಅಂತ ಹೇಳಿದ್ವಿ. ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಅಂದ್ರೆ ನಾವು R1 ಅಂತ ತಗೋತೀವಿ, ಕರೆಕ್ಟ್.
ವರ್ಟಿಕಲ್ ರೆಸಿಸ್ಟೆನ್ಸ್ ಏನದ ಇದನ್ನ ನಾವು R2 ಅಂತ ತಗೋತೀವಿ. ಏನ್ ರಿಲೇಷನ್ ಅದ? R2 is 2 times of R1 ಅದ ರೀ. R2 is 2 times of R1. ನಮಗೆ ಎಫೆಕ್ಟಿವ್ ನೋಡ್ರಿ, ಇದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ನಾವು ಬರದೇ ಇದೇವ್ರಿ. ಸೊ ಸ್ಟ್ಯಾಂಡರ್ಡ್ ರಿಸಲ್ಟ್ ನೋಡ್ರಿ, ಇಫ್ R2 is equal to 2 times of R1, effective resistance will be equal to 2 times of R1. 2 times of R1 ಅಂದ್ರೆ ನಮಗೆ ಎಫೆಕ್ಟಿವ್ ಎಷ್ಟು ಬರ್ಬೇಕ್ರಿ ಇಲ್ಲ? ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 2 times of R1 ಅಂತ ನಾವು ಬರ್ದಿವಿ. R1 ಎಷ್ಟು ಅದ್ರಿ? 1 ಓಮ್ ಅದ. ಹಾಗಾದ್ರೆ ಇದು 2 into 1 ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬರ್ಬೇಕ? 2 ಓಮ್ ಬರ್ಬೇಕ್ರಿ. ಕ್ಲಿಯರ್ ಅದರಿ? ಸೊ ನೆಟ್ವರ್ಕ್ ಐಡೆಂಟಿಫೈ ಮಾಡ್ರಿ, ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ನೆನ್ಪಿಟ್ಕೋರಿ, ಇಲ್ಲ ಶಾರ್ಟ್ಕಟ್ ಫಾರ್ಮುಲಾ ಅಪ್ಲೈ ಮಾಡ್ರಿ, ಇಮಿಡಿಯೇಟ್ ಆನ್ಸರ್ ನಿಮಗೆ ಬಂದೇ ಬರ್ತದ್ರಿ. ಕ್ಲಿಯರ್? ಓಕೆ, ಇನ್ ನೆಕ್ಸ್ಟ್ ವಿಲ್ ಗೋ ಫಾರ್ ಥರ್ಡ್ ಟೈಪ್. ಇದು ನೋಡ್ರಿ, ದಿಸ್ ಇಸ್ ಟೈಪ್ 3. ಈಗ ನಾವು ನಮ್ ರೂಲ್ ಏನದ್ರಿ? ಹಾರಿಜಾಂಟಲ್ ರೆಸಿಸ್ಟೆನ್ಸ್ R1 ಅಂತಂದೇವ್ ನಾವು. ಸೊ ಇದು ಫಸ್ಟ್ R1, ಇದು ನಮಗೆ R2, ಇಲ್ಲಿ ಒಂದು ಎಕ್ಸ್ಟ್ರಾ ರೆಸಿಸ್ಟೆನ್ಸ್ ನಮಗೆ ಕೊಟ್ಟಿದ್ದಾರೆ, ಇದು ನಮಗೆ R3 ಅಂತ ಇರ್ಲಿ. ಲೆಟ್ ದಿಸ್ ಬಿ R3, ರೈಟ್? ಸೊ ಇದು ಲಾಸ್ಟ್ ಟೈಪ್ ರೇ. ಈಗ ಇಲ್ಲೇ ನಮ್ಗೆ ಇನ್ಫೈನೈಟ್ ನೆಟ್ವರ್ಕ್ ಅದರಿ. ಸೊ ಇದು R1, ಇದು R2, ಇದು R3, ಈ ತರ ನಮಗೆ ಬಂತಪ್ಪ ಅಂತಂದ್ರೆ ಎಲ್ಲಿವರೆಗೂ ಅದ? ಇನ್ಫೈನೈಟ್ ವರ್ಗು ಅದ. ಸೊ ಇದಕ್ಕೆ ನಾನು ನಿಮಗೆ ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನೋಡ್ರಿ ಹೇಳ್ತೀನಿ. ಎ ಮತ್ತು ಬಿ ನಡುವಿನ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನದಲ್ಲ, ಇದು ಎಷ್ಟು ಇರ್ತದಪ್ಪ ಅಂದ್ರೆ ಟ್ರಿಕ್ ನೆನ್ಪಿಟ್ಕೋರಿ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ ಗ್ರೇಟರ್ ದೆನ್ R1 plus R3. R1 plus R3 ಇವೆರಡೂ ರೆಸಿಸ್ಟೆನ್ಸ್ ಆಡ್ ಮಾಡಿದಾಗ ಎಷ್ಟು ಬರ್ತದೆ? ಅದಕ್ಕಿಂತನೂ ಜಾಸ್ತಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮ್ಗೆ ಇರ್ತದ್ರಿ. ಇದು ಟ್ರಿಕ್ ಆಯ್ತು. ಫಾರ್ಮುಲಾ ನೋಡ್ರಿ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮಗೆ ಫಾರ್ಮುಲಾ ಅದ R1 plus root of 1 R1 square plus 2R1 into R2. ಇಷ್ಟು ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇರ್ತದ್ರಿ. ಸೊ ದಟ್ ಈಸ್ ದ ಶಾರ್ಟ್ಕಟ್ ಫಾರ್ಮುಲಾ. ಇದು ಶಾರ್ಟ್ಕಟ್ ಫಾರ್ಮುಲಾ ಆಯ್ತಾ, ಇದು ನಮಗೆ ಟ್ರಿಕ್ ಆಯ್ತು. ಕ್ಲಿಯರ್? ಇನ್ ಇದ್ರೊಳಗೆ ನೋಡ್ರಿ ಒಂದು ಕೇಸ್ ನಮಗೆ ಬರ್ತದೆ. ಇಫ್ R1 is equal to R2 is equal to R3, if R1 is equal to R2 is equal to R3 is equal to R, ಈ ಮೂರು ರೆಸಿಸ್ಟೆನ್ಸ್ ನಮ್ಗೆ ಈಕ್ವಲ್ ಅದಾವ ಅಂತ ಇಟ್ಕೋರಿ. ಈ ಮೂರು ರೆಸಿಸ್ಟೆನ್ಸ್ ನಮ್ಗೆ ಈಕ್ವಲ್ ಅದಾವ್ರಿ. ಮೂರು ರೆಸಿಸ್ಟೆನ್ಸ್ ನಮ್ಗೆ ಈಕ್ವಲ್ ಇದ್ದಪ್ಪ ಅಂದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬರ್ತದೆ ನೋಡ್ರಿ? ಇಟ್ ವಿಲ್ ಬಿ √3. ಇಟ್ ವಿಲ್ ಬಿ √3 plus 1, √3 plus 1 times of R. ಇಷ್ಟು ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬರ್ತದ್ರಿ ಯಾವಾಗ ಈ ಮೂರು ನಮಗೆ ಈಕ್ವಲ್ ಇದ್ರೆ, ಇಫ್ ಆಲ್ 3 ಆರ್ ಈಕ್ವಲ್. ಕ್ಲಿಯರ್ ಅದರಿ? ದಿಸ್ ಇಸ್ ಟೈಪ್ 3 ಇನ್ಫೈನೈಟ್ ನೆಟ್ವರ್ಕ್. ಇನ್ನು ಇದಕ್ಕೆ ರಿಲೇಟೆಡ್ ಒಂದು ಕ್ವೆಶ್ಚನ್ ನೋಡ್ರಿ. ಲೆಟ್ ಅಸ್ ಸಿ ಎ ಕ್ವೆಶ್ಚನ್. ಓಕೆ, ಇದು ನಮಗೆ ಸಿಂಪ್ಲಿಫೈಡ್ ಸರ್ಕ್ಯೂಟ್ ಅದರ. ಇದು R1, ಇದು ನಮಗೆ R2, ಇದು ನಮಗೆ R3, ರೈಟ್? ಇದು ನಮಗೆ R ಈಕ್ವಿವಾಲೆಂಟ್ ಅಂತ ನಾವು ಬರಿತೀವಿ. ಇದು R ಈಕ್ವಿವಾಲೆಂಟ್ ಆದ್ರೆ ಇದು ಎಷ್ಟು ಇರ್ಬೇಕ್ರಿ? ಇದು ನಮಗೆ R ಈಕ್ವಿವಾಲೆಂಟ್ ಇರ್ಬೇಕು. ಸಿಂಪ್ಲಿಫೈಡ್ ಸರ್ಕ್ಯೂಟ್ ಅಂದ್ರೆ ಇನ್ಫೈನೈಟ್ ನೆಟ್ವರ್ಕ್ ನಾವು RE ಅಂತ ತಗೊಂಡು ಅದನ್ನ ಯೂನಿಟ್ ಸೆಲ್ ಕನೆಕ್ಟ್ ಮಾಡಿದ್ವಿ. ದಟ್ಸ್ ಇಟ್, ರೈಟ್? ವಿಲ್ ಗೋ ಟು ದ ಕ್ವೆಶ್ಚನ್ ನೌ. ಸೊ ಇಲ್ಲಿ ಕ್ವೆಶ್ಚನ್ ನೋಡ್ರಿ, KCET 2023 ಇದೇ ವರ್ಷ ಬಿದ್ದದ ಕ್ವೆಶ್ಚನ್ ಅದರ. ಸೊ ಈಗ ನೆಟ್ವರ್ಕ್ ನೋಡ್ರಿ, ನೆಟ್ವರ್ಕ್ ನೋಡಿದ್ರೆ ನಮ್ಗೆ 3 ರೆಸಿಸ್ಟರ್ಸ್ ಅದಾವ್ರಿ, 1, 2 and 3. ಮೂರು ರೆಸಿಸ್ಟರ್ಸ್ ನಮ್ಗೆ ಈಕ್ವಲ್ ಅದಾವ್ರಿ. ಮೂರು ರೆಸಿಸ್ಟರ್ಸ್ ನಮ್ಗೆ ಈಕ್ವಲ್ ಇದ್ರೆ ನಮ್ಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಇರ್ತದ ಅಂತ ನಾವು ಹೇಳಿದೀವಿ. ಎಫೆಕ್ಟಿವ್ ರೆಸಿಸ್ಟೆನ್ಸ್ √3 plus 1 times of R ಅಂತ ನಾವು ಹೇಳಿದೀವಿ. √3 ಅಂದ್ರೆ ಎಷ್ಟ್ರಿ? 1.73 plus 1 into R. R ಎಷ್ಟದ್ರಿ? 2 ಅದ. ಸೊ ಇದು ನಮಗೆ ಎಷ್ಟು ಆಗ್ತದ್ರಿ? 2 ನಾ ಬ್ರಾಕೆಟ್ ಒಳಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದು ನಮಗೆ 2.73 plus 2 ದಿಸ್ ವಿಲ್ ಬಿ ನೋಡ್ರಿ, ಇದು ನಮಗೆ ಎಷ್ಟು ಬರ್ತದಪ್ಪ ಅಂತಂದ್ರೆ ಇದು ಬ್ರಾಕೆಟ್ ಒಳಗಿಂದ ನನಗೆ 2.73 ಆಗ್ತದ್ರಿ. ಇಂಟು ನಮಗೆ 2 ಬಂತ. ಸೊ ಇದು ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ ಬಂತ, ಐ ವಿಲ್ ಗೆಟ್ ಇಟ್ ಆಸ್ 5.46. ಇದು ನಮಗೆ 5.46 ಓಮ್ ಅಂತ ಬರ್ತದ್ರಿ. 5.46 ಓಮ್ ಅಂದ್ರೆ ಯಾವ್ದಕ್ಕೆ ನಿಯರೆಸ್ಟ್ ಅದರಿ? ಆಪ್ಷನ್ ಡಿ ನಮಗೆ ನಿಯರೆಸ್ಟ್ ಅದರಿ. ಕರೆಕ್ಟ್? ರೌಂಡ್ ಆಫ್ ಮಾಡ್ಕೊಂಡ್ರೆ ನಮಗೆ ಅಷ್ಟು ಬರ್ತದ್ರಿ, ರೈಟ್? ಸೊ ದಟ್ ಈಸ್ ದ ಟೈಪ್ 3 ನೆಟ್ವರ್ಕ್. ಸೊ ವಿ ಗಾಟ್ ದ ರೆಸಿಸ್ಟೆನ್ಸ್ ಇಮಿಡಿಯೇಟ್ಲಿ ಬೈ ಯೂಸಿಂಗ್ ದ ಶಾರ್ಟ್ಕಟ್ ಫಾರ್ಮುಲಾ. ಕ್ಲಿಯರ್ ಅದ್ರೆ? ಸ್ಟ್ಯಾಂಡರ್ಡ್ ರಿಸಲ್ಟ್ ನಾವು ಯೂಸ್ ಮಾಡ್ಕೊಂಡ್ವಿ. ಇನ್ನೊಂದು ಕ್ವೆಶ್ಚನ್ ನೋಡ್ರಿ, ಇದ ಸೇಮ್ ಅದು. ಅಲ್ಲಿ ನಮಗೆಲ್ಲಾನು 2 ಓಮ್ ಇದ್ದು, ಇಲ್ಲಿ ನಮಗೆ 1 ಓಮ್ ಇದ್ದದ. ಎಲ್ಲಾ ಈಕ್ವಲ್ ಅದಾವ್ರಿ. ಸೊ ಈಕ್ವಲ್ ಇತ್ತಂದ್ರೆ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಾವು ಎಷ್ಟು ಅಂತ ಹೇಳಿದೀವಿ? ಎಲ್ಲಾ ರೆಸಿಸ್ಟರ್ಸ್ ಈಕ್ವಲ್ ಇದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ √3 plus 1 times of R ಅಂತ ಹೇಳಿ, ರೈಟ್? √3 ಅಂದ್ರೆ ಎಷ್ಟ್ರಿ? 1.73 plus 1 into R. R ಎಷ್ಟದ? ನಮಗೆ 1 ಓಮ್ ಅದ. ಹಂಗಾದ್ರೆ ಇದು ನಮ್ಗೆ 1.73 plus 1 ಅಂದ್ರೆ ಎಷ್ಟು ಬಂತ್ರಿ? 2.73 ಓಮ್. ಅಥವಾ ಡೈರೆಕ್ಟ್ಲಿ ನಮಗೆ √3 ಇಲ್ಲೇ ನಾವು R ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇದು ನಮಗೆ ಬಂತ √3 plus 1. R ಅಂದ್ರೆ 1 ಅದರಿ, ರೈಟ್? ಸೊ ಆನ್ಸರ್ ನಮಗೆ √3 plus 1 ರೀ. ಅವ್ರೇ ನಮಗೆ ಸಿಂಪ್ಲಿಫೈ ಮಾಡಿಕೊಟ್ಟಿಲ್ಲ, ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. This is how we have to identify the infinite networks and we have to get the results easily. So ಈಗೇನ್ ನಾ ಇಷ್ಟು ಹೇಳಿದೀನಿ, ಇಷ್ಟು ನೀವು ಪರ್ಫೆಕ್ಟ್ ಮಾಡ್ರಿ, ಇಷ್ಟು ನೀವು ಅವತ್ತನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋರಿ. Nowhere you will get struck related to the infinite networks.
almost all possible infinite networks I have taken and I have given the simplified results and shortcuts to you. So ಅದನ್ನ ಪ್ರಾಕ್ಟೀಸ್ ಮಾಡ್ರಿ, ಬರೆದಿಟ್ಟುಕೊಡ್ರಿ, ನೆನ್ಪಿಟ್ಕೊಡ್ರಿ. ನಿಮಗೆ ಈಸಿಲಿ ಅದು 100% ಇನ್ಫೈನೈಟ್ ನೆಟ್ವರ್ಕ್ ಬಂದ್ರೆ ಈಸಿಲಿ ವಿದಿನ್ ಅ ಮಿನಿಟ್ ನೀವು ಅದನ್ನ ಸಾಲ್ವ್ ಮಾಡಿ ಆನ್ಸರ್ ಟಿಕ್ ಮಾಡಿ ನೆಕ್ಸ್ಟ್ ಕ್ವಶನ್ ಹೋಗ್ಬೋದು. Right? For further more shortcuts and tricks in physics, keep watching the channel. Thank you.